ಅಂಕಲ್ ಒಂದು ನಿಮಿಷ. ಆಮೇಲೆ ಮಾತಾಡ್ತೀನಿ. ಏನಮ್ಮ ಹೋಗ್ಬೇಕ? ಅಂಕಲ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ವಿಷಯ ಏನು ಹೇಳು? ಅಂಕಲ್ ಇದು ನಮ್ಮಲ್ಲಿ ಮಾತ್ರ ಇರಲಿ, ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ ಪ್ಲೀಸ್. ಏನಮ್ಮ ತುಂಬ ಸೀಕ್ರೆಟ್ ಆಗಿ ಮಾತಾಡ್ತಿದ್ಯಾ? ಏನು ವಿಷಯ ಹೇಳು? ಅಂಕಲ್ ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕಿತ್ತು. ಹೆಲ್ಪ? ಏನು ಹೆಲ್ಪಮ್ಮ? ಅಂಕಲ್ ನೀವು ಜಯದೇವ್ರ ಮನೆಗೆ ಹೋಗ್ಬೇಕಿತ್ತು. ನಾನು ಜಯದೇವ್ ಮನೆಗ? ಯಾಕಮ್ಮ? ನನಗೆ ಜಯದೇವ್ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಇನ್ಫಾರ್ಮೇಶನಾ? ಭೂಮಿಕಾ, ನನಗೂ ಜಯದೇವ್ ಮಧ್ಯೆ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಇದೆಯಲ್ಲಮ್ಮ. ಈಗ ನಾನು ಸಡನ್ ಆಗಿ ಅವ್ನ ಮನೆಗೆ ಹೋದ್ರೆ ಡೌಟ್ ಬರಲ್ಲ ನಮ್ಮ ಅವನಿಗೆ? ಅಂಕಲ್ ನೀವು ಹೋದ್ರೆ ಡೌಟ್ ಬರಲ್ಲ, ಆ್ಯಂಡ್ ಡೌಟ್ ಬರದೇ ಇರೋ ಹಾಗೆ ನೀವು ಮೇಂಟೈನ್ ಮಾಡ್ಬೋದಲ್ವಾ? ಅದು ಸರಿ, ಏನು ವಿಷಯ ಹೇಳು? ಅದು ಅಂಕಲ್ ನನಗೆ ದಿಯಾ ಬಗ್ಗೆ ತಿಳ್ಕೊಳ್ಬೇಕಿತ್ತು. ದಿಯಾ ಬಗ್ಗೆ ತಿಳ್ಕೊಳ್ಳೋಂಥದ್ದು ಏನಿದೆ? ಸಾಕಷ್ಟಿದೆ ಅಂಕಲ್. ನೋಡಿ, ನೀವು ಜಯದೇವ್ ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ದಿಯಾ ಹೆಸರನ್ನ ಪ್ರಸ್ತಾಪ ಮಾಡಿ. ಅಲ್ಲ ಭೂಮಿಕಾ, ನಾನು ದಿಯಾ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅವ್ನು ನನ್ನ ಹತ್ರ ಮನಸ್ಸು ಮುಚ್ಚಿ ಮಾತಾಡ್ಬೇಕಲ್ಲ. ಅಂಕಲ್ ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಬಟ್ ಹೇಗಿದ್ರು ನಿಮಗೂ ಮತ್ತು ಜಯದೇವ್ ಅವ್ರಿಗೆ ಮುಂಚೆಯಿಂದಾನು ಜೊತೆಗೆ ಪಾರ್ಟಿ ಮಾಡಿ ರೂಢಿ ಇದೆ. ಪಾರ್ಟಿ ಮಾಡ್ತಾ ಮಾಡ್ತಾ ದಿಯಾ ಅವ್ರ ವಿಷಯನ ಪ್ರಸ್ತಾಪ ಮಾಡ್ಬೋದಲ್ಲ, ಆಗ ಅವರು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಸರಿ ನಮ್ಮ ಭೂಮಿಕಾ, ನಾನು ಈಗಲೇ ಹೋಗ್ಬರ್ತೀನಿ. ಅಂಕಲ್ ಹಾಗೆ ಇನ್ನೊಂದು ಹುಡುಗಿ ಹೆಸರನ್ನು ಹೇಳಿ. ಇನ್ನೊಂದು ಹುಡುಗಿನ? ಯಾವ ಹೆಸರು? ಅನು ಅಂತ. ಜಯದೇವ್ ಅವರು ಈ ಎರಡು ಹೆಸರನ್ನು ಕೇಳಿ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಾ ಅಥವಾ ಅವ್ರು ಈ ವಿಷಯನ ಅವಾಯ್ಡ್ ಮಾಡ್ತಿದ್ದಾರಾ ಅಂತ ಅಬ್ಸರ್ವ್ ಮಾಡಿ ಅಷ್ಟೇ. ಭೂಮಿಕಾ, ದಿಯಾ ಓಕೆ, ಈ ಅನು ಯಾರು? ಅಂಕಲ್ ಐಮ್ ಸಾರಿ, ಬಟ್ ಈಗ ಅದ್ರ ಬಗ್ಗೆ ಏನೋ ಕೇಳಬೇಡಿ. ಭೂಮಿಕಾ, ನೀನು ದಿಯಾ ಅನು ನೀನು ಮಾತಾಡೋ ರೀತಿ ನೋಡಿದ್ರೆ ಇದು ಏನಾದರೂ ಗಂಡಾಂತರ ಮಾಡೋದನ್ನ ಅಥವಾ ನನಗೆ ಟೋಟಲ್ ಕನ್ಫ್ಯೂಷನ್ ಆಗ್ತಿದೆಯಮ್ಮ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಕಲ್, ಬಟ್ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ ಅಂತ. ಖಂಡಿತಮ್ಮ, ನೋ ಡೌಟ್. ಅಂಕಲ್ ಅಷ್ಟೇ ಬೇಕಿರೋದು. ಈಗ ಸದ್ಯಕ್ಕೆ ಜಯದೇವ್ ಅವರು ಈ ಎರಡು ಹೆಸರು ಕೇಳಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಮಾತ್ರ ತಿಳ್ಕೊಳ್ಳಿ. ಇನ್ನೂ ಅವ್ರು ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ಅದು ಬೋನಸ್. ಪ್ಲೀಸ್ ಅಂಕಲ್. ಓಕೆನಮ್ಮ, ಸರಿ, ನೀ ಹೇಳ್ದಂಗೆ ನಾವು ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಹುಷಾರ್ ಅಂಕಲ್. ಆಯ್ತು ಆಯ್ತು. ಅಕ್ಕರ, ನಾವು ಬೆಳಿಗ್ಗೆ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆಮೇಲೆ ನೀನು ಮತ್ತೆ ಜೀವ ಹೇಳಿದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತಗೊಂಡೆ. ನೆಕ್ಸ್ಟ್ ಸ್ಟೆಪ್ಪಾ? ಏನು? ನಾನು ಅಂಕಲ್ಗೆ ಜಯದೇವ್ರ ಮನೆಗೆ ಕಳಿಸಿದೆ. ಅಯ್ಯಯ್ಯೋ ಅಕ್ಕರ, ಇವಾಗ ಏನಾದರೂ ಅಂಕಲ್ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲರ್ಟ್ ಆಗ್ಬಿಡಲ್ವಾ? ಮಲ್ಲಿ ನಾನು ಅಷ್ಟು ಯೋಚನೆ ಮಾಡಲ್ವಾ? ಡೋಂಟ್ ವರಿ, ನಾನು ಅಂಕಲ್ಗೆ ಎಲ್ಲ ವಿಷಯನೂ ಹೇಳಿಲ್ಲ. ಬರೀ ಜಯದೇವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ದಿಯಾ ಮತ್ತೆ ಅನು ಹೆಸರು ಹೇಳಿ ಅಂತ ಹೇಳಿದೆ. ಆ ಹೆಸರು ಕೇಳಿ ಜಯದೇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಮಾತಾಡ್ತಾರಾ ಇಲ್ಲ ಈ ಟಾಪಿಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾರಾ ಅಂತ ಅಬ್ಸರ್ವ್ ಮಾಡಿ ನನಗೆ ಬಂದು ಹೇಳಿ ಅಂತ ಹೇಳಿದ್ದೇನೆ. ಜಯದೇವರು ಸಣ್ಣದಾಗಿ ರಿಯಾಕ್ಟ್ ಮಾಡಿದ್ರು ಸಾಕು, ನಮ್ಮ ಕೆಲಸ ಈಸಿ ಆಗೋಗುತ್ತಲ್ವಾ? ನಾಟ್ ಬ್ಯಾಡ್ ಅಕ್ಕರ, ಇನ್ವೆಸ್ಟಿಗೇಟರ್ ಥರ ಯೋಚನೆ ಮಾಡ್ತಾ ಇದ್ದೀರಾ. ಮಾಡಲೇಬೇಕಲ್ವಾ ಮಲ್ಲಿ? ಜಯದೇವರಂತೂ ಬಾಯಿ ಬಿಡಲ್ಲ. ಸೊ ಅವ್ರ ಬಾಯಿ ಬಿಡಿಸೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂಕಲ್ ನನ್ನ ಕಣ್ಣು ಕಾಣಿಸ್ಕೊಂಡ್ರು. ಇವರು ಸರಿಯಾದ ವ್ಯಕ್ತಿ ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಅಂಕಲ್ನ ಕಳಿಸ್ಕೊಟ್ಟೆ. ಮಾತಲ್ಲಿ ಜಯದೇವರು ದಿಯಾ ಬಗ್ಗೆ ಅಥವಾ ಅನು ಬಗ್ಗೆ ಯಾರಾದರೂ ಒಬ್ಬರ ಬಗ್ಗೆ ಏನಾದರೂ ಒಂದು ಮಾತಾಡಿದ್ರೆ ನಮಗೊಂದು ಕ್ಲೂ ಸಿಗುತ್ತೆ. ಬಟ್ ನಿಮಗೆ ಅನ್ಸತ್ತಾ ಅವನು ಓಪನ್ ಅಪ್ ಆಗ್ತಾನೆ, ಮಾತಾಡ್ತಾನೆ ಅಂತ? ಗೊತ್ತಿಲ್ಲ, ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ? ಇದು ನಮ್ಮ ಮೊದಲನೇ ಪ್ರಯತ್ನ. ನೋಡೋಣ, ಅಂಕಲ್ ಬರಲಿ, ಆಮೇಲೆ ಗೊತ್ತಾಗ. ಅಳಿಮಯ್ಯ, ನೀನೊಂಥರ 24 ಅಲ್ಲ 26 ಕ್ಯಾರೆಟಿನ ಅಪರಂಜಿ ಕಣೋ, ಗೋಲ್ಡ್. ನಿಂತರ ಈ ಪ್ರಪಂಚದಲ್ಲಿ ಯಾವ ನನ್ನ ಮಗನೂ ಇಲ್ಲ. ಏನೇನು ಯಾರು? ಯಾವನೂ ಇಲ್ಲ. ಆ ಗೌತಮ್ ಇದ್ದಾನೆ, ಯೂಸ್ಲೆಸ್ ಫೆಲೋ. ಆಮೇಲೆ ಪಾರ್ಥ, ಅದು ಲೆಕ್ಕಕ್ಕೆ ಇಲ್ಲ. ನಿನ್ನ ತಾಯಿ
ಅದು ಇದ್ರು ಇಲ್ದಂಗೆ. ಒಂದು ವಿಷಯ ನೆನ್ಪಿಟ್ಕೋ, ಎಲ್ರು ಸೇರಿ ನಿನ್ನ ಬದುಕನ್ನ ಬರ್ಬಾದ್ ಮಾಡ್ಬಿಟ್ರಲ್ಲೋ. ಏನೇಳು ಬರ್ಬಾದ್ ಮಾಡ್ಬಿಟ್ರಲ್ಲೋ. ಗೊತ್ತು ಮಾಮ, ನೀನು ಅದನ್ನೇ ಒತ್ತಿ ಒತ್ತಿ ಹೇಳ್ಬೇಡ. ಏನ್ ಹೇಳು ಅಂತ. ಮರ್ತಿಲ್ಲ ನಾನು. ಈ ಜೇಡಿ ಯಾವುದು ಮರೆಯಲ್ಲ. ಆದ್ರೆ ಎಣ್ಣೆ ಹೊಡೆಯೋ ಟೈಮಲ್ಲಿ ಅದನ್ನೆಲ್ಲ ಮತ್ತಿಗೆ ಯಾಕೆ ತರ್ತಿದ್ಯಾ? ಯಾಕೆಂದ್ರೆ ಇವ್ರು ಯಾರು ನಿನಗೆ ಖುಷಿ ಅನ್ನೋದೇ ಕೊಡ್ಲಿಲ್ವಲ್ಲೋ. ಅದೆಲ್ಲ ಸಿಕ್ಕಿದ್ದು ಆ ದಿಯಾಳಿನಿಂದ. ಅವಳಿಂದಲೇ ನಿನಗೆ ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿದ್ದು ಅಷ್ಟೇ. ನಿನಗೆ ಮದುವೆ ಆಗ್ಬೇಕು, ಮದುವೆ ಆಗಿ ನೀನು ನೆಮ್ಮದಿಯಿಂದ ಜೀವನ ನಡೆಸ್ಬೇಕು ಅಷ್ಟೇ. ನಾನು ದೇವ್ರ ಹತ್ರ ಪ್ರೇ ಮಾಡು. ಸರಿ ಮಾಮ, ಆಗ್ತೀನಿ ಬಿಡು, ಆಗ್ತೀನಿ. ಆದಾಗ ನಾನು ಕರಿತೀನಿ. ಟೈಮ್ ಆಯ್ತು, ಹೊರಡ. ವಾಟರ್ ಸ್ವಲ್ಪ ಉಳಿದಿದೆಯಲ್ಲ, ಅದು ನನ್ನನ್ನು ನೋಡಿ ಕುಡಿ ಕುಡಿ ಅಂತ ಇದ್ದೆ. ಹೆಂಗೋ ಬಿಟ್ಟು ಪರವಾಗಿಲ್ಲ, ಅದೇನು ಖಾಲಿ ಆಗಿಲ್ಲ. ಖಾಲಿ ಆದರೆ ನೀನು ನೆಕ್ಸ್ಟ್ ಟೈಮ್ ಇನ್ನೊಂದು ಕೊಡಿಸ್ತೀನಿ. ಇವಾಗ ಹೊರಡು, ಟೈಮ್ ಆಯ್ತು ಪಾಪ. ನೀನು ತುಂಬ ದೂರ ಹೋಗ್ಬೇಕು. ಹೊರಡು. ಅಳೆಮಯ್ಯ, ನಾನು ಇಲ್ಲೇ ಮಲಗಲ್ಲ. ಖಂಡಿತ ಬೇಡ. ಅಯ್ಯೋ, ನೀನಲ್ಲಿ ಮನೇಲಿ ಕಾಣಿಸ್ದೇ ಇರೋದು, ಇವರೆಲ್ಲ ಹುಡುಕಾಡೋದು, ಕಂಪ್ಲೇಂಟ್ ಕೊಡೋದು, ಅದು ಸುತ್ಕೊಂಡು ಬಂದು ಮತ್ತೆ ನನ್ನ ಹತ್ರನೇ ಬೀಳೋದು ಯಾಕೆ ಬೇಕು? ಹೊರಡಲ್ಲ. ಹೊರಡು ಅಂತಾನೆ ಹೇಳಿ. ಬರ್ತೀನಿ ಅಳಿಮಯ್ಯ. ಹೊರಡು ಅಂತಾನೆ ಹೇಳಿದ್ದು ಮಾಮ. ಆಕೆ ಬರ್ತೀನಿ. ಸದ್ಯಕ್ಕೆ ಹೋಗು. ಈ ಶಕುನಿ ಮಾಮ ನಿಜವಾಗ್ಲೂ ನನ್ನ ಮೇಲಿರೋ ಕನ್ಸನಿಂದನೇ ಬಂದ, ಅಥವಾ ಇದರಿಂದ ಏನಾದರೂ ಮಸಲತ್ತಿದ್ದ? ಎಲ್ಲೋ ಮಿಸ್ ಹೊಡಿತಾರೆ.